ರಾಯಬಲಿ ಕ್ಷೇತ್ರ ಕುರಿತಂತೆ ರಾಹುಲ್ ಗಾಂಧಿ ಅವರು ಸ್ವಂತ ಪಾಳೆಪಟ್ಟು ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಅದೇ ರೀತಿ ಪ್ರಿಯಾಂಕಾ ಅವರು ಅಷ್ಟೇ ರಾಯಬರೇಲಿ ಮತ್ತು ಅಮೇಥಿ ಇವೆರಡೂ ಕೂಡ ಒಂದು ವಿಶಿಷ್ಟ ಕ್ಷೇತ್ರಗಳು, ನಮ್ಮ ಕರ್ಮಭೂಮಿ ಇತ್ಯಾದಿ ಎಲ್ಲ ಹೇಳಿದ್ರು. ತಮ್ಮ ವಂಶ ಪಾರಂಪರ್ಯ ಯಜಮಾನಿಕೆಯನ್ನು ವೈಭವೀಕರಿಸೋದೇ ಇವರಿಬ್ಬರ ಭಾಷಣದ ತಿರುಳಾಗಿತ್ತು. ಅಮೇಥಿ ಕ್ಷೇತ್ರದ ಮಹತ್ವವನ್ನ ಜನರೆದುರಿಗೆ ಕಥಾನಕ ರೂಪದಲ್ಲಿ ಹೇಳ್ತಾ ಎರಡು ಹೆಸರುಗಳನ್ನ ಹೇಳಲಿಕ್ಕೆ ಅದ್ಯಾಕೋ ಹಿಂದೇಟ್ ಹಾಕಿದ್ರು. ನಿನ್ನೆ ತಾನೇ 13 ರಾಜ್ಯಗಳಲ್ಲಿ 5ನೇ ಹಂತದ ಮತದಾನ ಮುಗಿದಿದೆ. ಅದರಲ್ಲೂ ವಿಶೇಷವಾಗಿ ಪ್ರತಿಷ್ಠಿತ ಕ್ಷೇತ್ರಗಳಾಗಿರೋ ರಾಯಬರೇಲಿ ಮತ್ತು ಅಮೇಥಿಯಲ್ಲಿ ಮತದಾನ ಸಮಾಪ್ತಿಯಾಗಿದೆ. ಇವೆರಡೂ ಕ್ಷೇತ್ರಗಳನ್ನ ಕಾಂಗ್ರೆಸ್ನ ರಾಜಪರಿವಾರ ಅಂದ್ರೆ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಕುಟುಂಬದ ಕುಡಿಗಳಿಬ್ರು ತಮ್ಮ ಕುಟುಂಬದ ಸ್ವಂತ ಜಹಗೀರು ಅನ್ನೋ ರೀತಿಯಲ್ಲಿ ಪ್ರಚಾರ ಮಾಡ್ತಾ ಬಂದ್ರು. ಸುಮಾರು 1 ಶತಮಾನದಿಂದ ಕ್ಷೇತ್ರದ ಜೊತೆಗೆ ನೆಂಟಸ್ತಿಕೆಯನ್ನು ಹೊಂದಿರುವಂತಹ ವಿಶಿಷ್ಟ ದಾಖಲೆ ನಮ್ಮದು ಅಂತ ರಾಯಬರೇಲಿ ಕ್ಷೇತ್ರ ಕುರಿತಂತೆ ರಾಹುಲ್ ಗಾಂಧಿ ಅವರು ಅತ್ಯಂತ ಆತ್ಮವಿಶ್ವಾಸದಿಂದ ಅದು ತಮ್ಮ ಸ್ವಂತ ಪಾಳೆಪಟ್ಟು ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಅದೇ ರೀತಿ ಪ್ರಿಯಾಂಕಾ ಅವರು ಅಷ್ಟೇ ರಾಯಬರೇಲಿ ಮತ್ತು ಅಮೇಥಿ ಇವೆರಡೂ ಕೂಡ ನಮ್ಮ ಕುಟುಂಬದ ಜೊತೆಗೆ ಅವಿನಾಭಾವ ಹೊಂದಿದಂಥ ಒಂದು ವಿಶಿಷ್ಟ ಕ್ಷೇತ್ರಗಳು, ನಮ್ಮ ಕರ್ಮಭೂಮಿ ಇತ್ಯಾದಿ ಎಲ್ಲ ಹೇಳಿದ್ರು. ಪ್ರಪ್ರಥಮ ಸಾರ್ವತ್ರಿಕ ಚುನಾವಣೆ ಆರಂಭವಾದಾಗಿನಿಂದ ಅಂದ್ರೆ ಸ್ವಾತಂತ್ರ್ಯ ಬಂದು 1951-52ರಲ್ಲಿ ನಡೆದ ಪ್ರಪ್ರಥಮ ಸಾರ್ವತ್ರಿಕ ಚುನಾವಣೆಯಿಂದ ಯಾವ ರೀತಿ ತಮ್ಮ ಕುಟುಂಬದ ವಿವಿಧ ತಲೆಮಾರುಗಳ ಹಿರಿಯರು ಈ ಕ್ಷೇತ್ರದಿಂದ ಗೆಲ್ತಾ ಬಂದಿದ್ದಾರೆ ಅಂತೆಲ್ಲ ಕಥೆಯನ್ನು ಹೇಳ್ಕೊಂಡ್ರು. ಅಲ್ಲಿ ಕಾಂಗ್ರೆಸ್ ಪಕ್ಷದ ಪುರಾಣಕ್ಕಿಂತ ಇವೆರಡೂ ಕ್ಷೇತ್ರಗಳ ಮೇಲಿನ ತಮ್ಮ ವಂಶ ಪಾರಂಪರ್ಯ ಯಜಮಾನಿಕೆಯನ್ನು ವೈಭವೀಕರಿಸೋದೇ ಇವರಿಬ್ಬರ ಭಾಷಣದ ತಿರುಳಾಗಿತ್ತು. ಆದ್ರೆ ಅವರು 1952ರಿಂದ ರಾಯಬರೇಲಿ ಕ್ಷೇತ್ರದ ಮಹಿಮೆಯನ್ನು ವಿವರಿಸ್ತಾ ತದನಂತರ ಅಮೇಥಿ ಕ್ಷೇತ್ರದ ಮಹತ್ವವನ್ನ ಜನರೆದುರಿಗೆ ಕಥಾನಕ ರೂಪದಲ್ಲಿ ಹೇಳ್ತಾ ಎರಡು ಹೆಸರುಗಳನ್ನ ಹೇಳಲಿಕ್ಕೆ ಅದ್ಯಾಕೋ ಹಿಂದೇಟ್ ಹಾಕಿದ್ರು. ಜವಾಹರ್ಲಾಲ್ ನೆಹರು ವಂಶಸ್ಥರ ಪೈಕಿ ಪ್ರಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ 1952 ಮತ್ತು 57ರ ಚುನಾವಣೆಯಲ್ಲಿ ರಾಯಬರೇಲಿ ಕ್ಷೇತ್ರದಿಂದ ಗೆದ್ದು ಬಂದವರು ಇವರ ಕುಟುಂಬದ ಸದಸ್ಯರೇ. ಅದು ಇನ್ಯಾರೂ ಅಲ್ಲ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ತಾತ ಅಂದ್ರೆ ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿ ಅವರ ಪತಿ ಫಿರೋಜ್ ಗಾಂಧಿ 1952 ಮತ್ತು 1957ರ 2 ಸಾರ್ವತ್ರಿಕ ಚುನಾವಣೆಗಳಲ್ಲಿ ರಾಯಬರೇಲಿ ಕ್ಷೇತ್ರದಿಂದ ಲೋಕಸಭೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಗೆದ್ದು ಬಂದವರು ಫಿರೋಜ್ ಗಾಂಧಿ. ಯಾಕೆ ಅವರು ಫಿರೋಜ್ ಗಾಂಧಿ ಅವರ ಹೆಸರೇ ಎತ್ತೋದಿಲ್ಲ ಈ ಕುಟುಂಬದವರು? ಅದು ನಿಗೂಢವಾಗಿದೆ, ಇವತ್ತು ಕೂಡ ನಿಗೂಢವಾಗಿದೆ. ಅಂದಾಗೆ ಅವರೇನು ಅಂತ ಕಳಪೆ ರಾಜಕಾರಣ ಏನಾಗಿರ್ಲಿಲ್ಲ. ಅವರು ಪ್ರಪ್ರಥಮ ಬಾರಿಗೆ ಚುನಾವಣೆ ಗೆದ್ದು ಪಾರ್ಲಿಮೆಂಟ್ ಪ್ರವೇಶಿಸಿದಾಗ ಅವರ ಮಾವ ಜವಾಹರ್ಲಾಲ್ ನೆಹರೂರವರೇ ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿ ಆಗಿದ್ರು. ಜವಾಹರ್ಲಾಲ್ ನೆಹರು ಅವರು ಫೂಲ್ಪುರ್ ಕ್ಷೇತ್ರದಿಂದ ಗೆಲ್ತಾ ಇದ್ರೆ ಫಿರೋಜ್ ಗಾಂಧಿ ಅವರು ರಾಯಬರೇಲಿ ಕ್ಷೇತ್ರದಿಂದ 2 ಬಾರಿ ಗೆದ್ದಿದ್ರು. ಅಷ್ಟೇ ಅಲ್ಲ, ಆವತ್ತಿನ ಲೋಕಸಭೆಯ ಅತ್ಯುತ್ತಮ ವಾಕ್ಪಟುಗಳಲ್ಲಿ, ಸಂಸದೀಯ ವಾಕ್ಪಟುಗಳ ಪೈಕಿ ಅವರೊಬ್ಬರಾಗಿದ್ರು. ತಮ್ಮ ಮಾವನವರೇ ಪ್ರಧಾನಮಂತ್ರಿ ಆಗಿದ್ರು ಕೂಡ ಆಳುವ ಪಕ್ಷದಲ್ಲಿದ್ರೂ ಕೂಡ ಪಕ್ಷಾತೀತವಾಗಿ ದನಿ ಎತ್ತಬಲ್ಲ ಒಬ್ಬ ಧೀರೋದಾತ್ತ ಸಂಸದರಾಗಿದ್ರು. ಯಾಕೆ ಈ ನೆಹರು ಕುಟುಂಬದ ಕುಡಿಗಳು, ವಿಶೇಷವಾಗಿ ಸೋನಿಯಾ ಗಾಂಧಿ ಮತ್ತು ಅವರ ಮಕ್ಕಳು ಇಬ್ರು ಫಿರೋಜ್ ಗಾಂಧಿ ಅವ್ರನ್ನ ನೆನಪಿಸ್ಕೊಳ್ಳೋದೇ ಇಲ್ಲ? ಇದು ಭಾರತದ ಚರಿತ್ರಕಾರರು, ರಾಜಕೀಯ ಚರಿತ್ರಕಾರರು ಈ ಕುಟುಂಬದವ್ರಿಗೆ ಕೇಳಲೇಬೇಕಾಗಿದೆ. ಫಿರೋಜ್ ಗಾಂಧಿ ಅವ್ರ ಹೆಸರು ಹೇಳಲ್ಲ. ಅದೇ ರೀತಿ ಅಮೇಥಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಮೇಥಿ ಕ್ಷೇತ್ರಕ್ಕೆ ದೊಡ್ಡ ಹೆಸರು ಬಂದಿದೆ 1977ರ ಐತಿಹಾಸಿಕ ಲೋಕಸಭಾ ಚುನಾವಣೆಯಲ್ಲಿ. ಆ ಚುನಾವಣೆ ನಡೆದಿದ್ದು 1977ರ ಮಾರ್ಚ್ನಲ್ಲಿ. ಅದು ಆಗ್ತಾನೆ ಹಿಂದಿನ 20 ತಿಂಗಳ ಕಾಲದ ಆ ತುರ್ತು ಪರಿಸ್ಥಿತಿಯ ಅವಧಿ, ಪ್ರಧಾನಿ ಇಂದಿರಾ ಗಾಂಧಿ ಅವರು ಹೇರಿದ್ದ ತುರ್ತು ಪರಿಸ್ಥಿತಿಯನ್ನು ಸಡಿಲಿಸಿಬಿಟ್ಟು ಏಕಾಏಕಿ ಚುನಾವಣೆ ಘೋಷಣೆ ಮಾಡಿದಾಗ 1977ರಲ್ಲಿ ಅಲ್ಲಿ ಲೋಕಸಭಾ ಚುನಾವಣೆ ನಡೆದಿತ್ತು. ಆ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಅವರ ಕಿರಿಯ ಪುತ್ರ ರಾಹುಲ್ ಮತ್ತು ಪ್ರಿಯಾಂಕಾರವರ ಚಿಕ್ಕಪ್ಪ ಸಂಜಯ್ ಗಾಂಧಿ ಅವರು ಆ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ರು. ಆದ್ರೆ ತುರ್ತು ಪರಿಸ್ಥಿತಿಯ ದೌರ್ಜನ್ಯಗಳ ನೆನಪಿನಿಂದ ಕುದಿತಾ ಇದ್ದ ಅಲ್ಲಿನ ಮತದಾರರು, ಕೇವಲ ಅಮೇಥಿ ರಾಯಬರೇಲಿ ಮತದಾರರು ಅಷ್ಟೇ ಅಲ್ಲ, ಇಡೀ ಉತ್ತರ ಭಾರತದ ಮತದಾರರು ರೊಚ್ಚಿಗೆದ್ದು ಒಂಥರ ಪ್ರತಿಕಾರದ ರೂಪದಲ್ಲಿ ಕಾಂಗ್ರೆಸ್ಗೆ ವಿರುದ್ಧವಾಗಿ ಮತ ಚಲಾಯಿಸಿದ್ರು. ಅದರ ಪರಿಣಾಮವಾಗಿ ಪ್ರಧಾನಮಂತ್ರಿ ಸ್ವತಃ ಇಂದಿರಾ ಗಾಂಧಿಯವರು ರಾಯಬರೇಲಿ ಕ್ಷೇತ್ರದಿಂದ ಸೋಲು ಅನುಭವಿಸಿದ್ರು. ಸಂಜಯ್ ಗಾಂಧಿ ಅವರು ತುರ್ತು ಪರಿಸ್ಥಿತಿ ಅವಧಿಯ ಅನಭಿಷಿಕ್ತ ದೊರೆ ರೀತಿಯಲ್ಲಿ ಮೆರೆದಿದ್ರು. ಇಂದಿರಾ ಗಾಂಧಿ ಅವರ ಸರ್ವಾಧಿಕಾರಿ ಸಿಂಹಾಸನದ ಹಿಂದೆ ಅವರೇ ಶಕ್ತಿ ಕೇಂದ್ರವಾಗಿದ್ರು. ಅಂತ ಸಂಜಯ್ ಗಾಂಧಿ ಅಮೇಥಿಯಲ್ಲಿ ಸೋಲು ಅನುಭವಿಸಿದ್ರು. ಮುಂದೆ ಕೇವಲ 3 ವರ್ಷದಲ್ಲಿ ಇಂದಿರಾ ಗಾಂಧಿ ಅವರ ಪುನರಾಗಮನವಾಯಿತು.
ಸಂಜಯ್ ಗಾಂಧಿ ಅವರೇ ಮುಂಚೂಣಿ ವಹಿಸಿ ಆವತ್ತಿನ ಪ್ರಪ್ರಥಮ ಕಾಂಗ್ರೆಸ್ಸೇತರ ಮೈತ್ರಿಕೂಟ ಜನತಾ ಪಕ್ಷದ ನೇತೃತ್ವದ ಮೈತ್ರಿಕೂಟದ ಸರ್ಕಾರವನ್ನ ಬೀಳಿಸಿದ್ರು. ಜೊತೆಗೆ ಮತ್ತೊಮ್ಮೆ ಲೋಕಸಭೆಗೆ ಮಧ್ಯಕಾಲೀನ ಚುನಾವಣೆ ಘೋಷಣೆ ಆಯಿತು. ಆ ಚುನಾವಣೆಯಲ್ಲಿ ರಾಯಬರೇಲಿ ಕ್ಷೇತ್ರದಿಂದ ಇಂದಿರಾ ಗಾಂಧಿ ಅವರು ಗೆದ್ರು. ಅಮೇಥಿ ಕ್ಷೇತ್ರದಿಂದ ಸಂಜಯ್ ಗಾಂಧಿ ಅವರು ಗೆದ್ದು ಮತ್ತೆ ಪ್ರಚಂಡ ಬಹುಮತದಿಂದ ಇಂದಿರಾ ಗಾಂಧಿಯವರ ರಾಜಕೀಯ ಪುನರಾಗಮನ ಸಾಧ್ಯವಾಯಿತು. ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದು ಜನವರಿ 1980ರಲ್ಲಿ. ಆದರೆ ಆಗ್ಲೂ ಕೂಡ ತಮ್ಮ ತಾಯಿಯ ಸಚಿವ ಸಂಪುಟವನ್ನು ಪ್ರವೇಶಿಸಿದ ಸಂಜಯ್ ಗಾಂಧಿಯವರು ಅಖಿಲ ಭಾರತ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿಯೇ ಮುಂದುವರೆದರು. ಆದರೆ ತಮ್ಮ ತಾಯಿಯ ಸಿಂಹಾಸನದ ಹಿಂದಿನ ಶಕ್ತಿ ಕೇಂದ್ರವಾಗಿ ಮತ್ತೆ ಮುಂದುವರೆದರು. ದುರದೃಷ್ಟವಶಾತ್ ಕೇವಲ 6 ತಿಂಗಳಲ್ಲೇ, ಅಂದ್ರೆ 1980 ಜೂನ್ 23ರಂದು ದಿಲ್ಲಿಯ ಸಫ್ದರ್ಜಂಗ್ ವಿಮಾನ ನಿಲ್ದಾಣದಿಂದ ಅವರು ತಮ್ಮ ವಿಮಾನವನ್ನ, ಅಂದ್ರೆ ಇಬ್ಬರೇ ಕೂತ್ಕೊಳ್ಳೋ ಅವರೊಂಥರ ಹವ್ಯಾಸಿ ವಿಮಾನ ಪೈಲಟ್ ಆಗಿದ್ರು, ಅಮೆಚೂರ್ ಪೈಲಟ್. ಸಂಜಯ್ ಗಾಂಧಿ ಅವರಿಗೆ ವಿಮಾನ ಹಾರಾಟದ ಹುಚ್ಚು. ಮತ್ತೊಬ್ಬ ವೃತ್ತಿವಂತ ಪೈಲಟ್ನ ಜೊತೆ ಕೂರಿಸ್ಕೊಂಡು ವಿಮಾನ ಹಾರಾಟ ಮಾಡಿದಾಗ, ಹಲವಾರು ಆಕ್ರೋಬ್ಯಾಟಿಕ್ಸ್ ಪ್ರಯತ್ನ ಮಾಡಿದಾಗ ಅವರ ವಿಮಾನ ಹಠಾತ್ತನೆ ಕೆಳಗೆ ಬಿದ್ದುಬಿಟ್ಟು ಒಂದು ಮರದ ಮೇಲೆ ಬಿದ್ದು ದುರಂತ ಮರಣವನ್ನು ಒಪ್ಪಿದ್ರು ಸಂಜಯ್ ಗಾಂಧಿ. ಅಲ್ಲಿಗೆ ಸಂಜಯ್ ಗಾಂಧಿ ಯುಗ ಮುಗಿದಿತ್ತು 1980 ಜೂನ್ 22, 23ರಂದು. ಆದ್ರೆ ಅದಾದ ನಂತರದ್ದೆಲ್ಲವೂ ಕೂಡ ಇಂದಿರಾ ಗಾಂಧಿಯವರ ಕುಟುಂಬದ ಆಂತರಿಕ ಕಲಹ. ಅಲ್ಲಿ ಸೋನಿಯಾ ಗಾಂಧಿ, ಹಿರಿಯ ಸೊಸೆ ಸೋನಿಯಾ ಗಾಂಧಿ ಅವರೆಂದೂ ರಾಜಕಾರಣಕ್ಕೆ ಬಂದಿರಲಿಲ್ಲ. ತಮ್ಮ ಪತಿ ರಾಜೀವ್ ಗಾಂಧಿ ಅವರು ಇಂಡಿಯನ್ ಏರ್ಲೈನ್ಸ್ನ ಕಮರ್ಷಿಯಲ್ ಪೈಲಟ್ ಆಗಿದ್ರು. ಅವರು ತಮ್ಮ ಖಾಸಗಿ ಬದುಕಿನ ಜೊತೆಗೆ ನೆಮ್ಮದಿಯಿಂದಿದ್ರು. ಇಂದಿರಾ ಗಾಂಧಿ ಅವ್ರ ಜೊತೆಗೆ ವಾಸಿಸ್ತಾ ಇದ್ರು ಕೂಡ ರಾಜಕೀಯದ ಸಂಪರ್ಕ ಬಾರದ ಹಾಗೆ ತಮ್ಮನ್ನು ತಾವು ಕಾಪಾಡ್ಕೊಂಡಿದ್ರು. ಮುಂದೆ ಇಂದಿರಾ ಗಾಂಧಿ ಅವರಿಗೆ ಸಂಜಯ್ ಗಾಂಧಿ ಅವರ ಸಾವು ಆಘಾತ ತಂದಿಟ್ಟಿತು. ಅವರ ಮನಸ್ಸಿನಲ್ಲಿ ಶೂನ್ಯ ಸೃಷ್ಟಿಯಾಗಿತ್ತು. ಹಾಗಾಗಿ ತಮ್ಮ ರಾಜಕೀಯ ವಾರಸುದಾರಿಕೆಗೆ ಪೈಲಟ್ ಆಗಿದ್ದ ರಾಜೀವ್ ಗಾಂಧಿ ಅವರಿಗೆ ರಾಜೀನಾಮೆ ಕೊಡಿಸ್ಬಿಟ್ಟು ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಿ ರಾಜಕೀಯ ಕಣಕ್ಕೆ ನೂಕಿದ್ರು. ಅದಾದ ನಂತರ ಮನೆಯಲ್ಲಿ ಹಿರಿಯ ಸೊಸೆ ಮತ್ತು ಕಿರಿಯ ಸೊಸೆ ನಡುವೆ ಮನಸ್ತಾಪ ಶುರುವಾಯಿತು. ಸೋನಿಯಾ ಗಾಂಧಿ ಮತ್ತು ಸಂಜಯ್ ಗಾಂಧಿ ಅವರ ವಿಧವಾ ಪತ್ನಿ ಮನೇಕಾ ಗಾಂಧಿ ಅವರ ನಡುವೆ ಒಂದು ಆಂತರಿಕ ಜಗ್ಗಾಟ ಶುರುವಾಯಿತು. ಆ ಅವಧಿಯಲ್ಲಿ ಅತ್ಯಂತ ಕುತೂಹಲಕಾರಿ ಸಂದರ್ಭದಲ್ಲಿ ಮನೇಕಾ ಗಾಂಧಿ ಅವರು ಮನೆ ಬಿಟ್ಟು ಹೊರಗೆ ಬರಬೇಕಾಗಿ ಬಂತು. ಅಂದ್ರೆ ತಮ್ಮ ಅತ್ತೆ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರ ಅಧಿಕೃತ ನಿವಾಸದಿಂದ ತಮ್ಮ 3 ತಿಂಗಳ ಕೂಸು ವರುಣ್ ಗಾಂಧಿ ತಮ್ಮ ಪುಟ್ಟ ಮಗುವನ್ನು ಕಟ್ಕೊಂಡ್ಬಿಟ್ಟು ಮನೇಕಾ ಗಾಂಧಿ ಅತ್ತೆ ವಿರುದ್ಧ ಬಂಡಾಯವೆದ್ದು ಹೊರಗೆ ಬಂದ್ರು. ಅದಾದ ನಂತರ ಅವರು ಸಂಜಯ್ ವಿಚಾರ ಮಂಚ್ ಅನ್ನೋ ತಮ್ಮ ದಿವಂಗತ ಪತಿಯ ಹೆಸರಲ್ಲೇ ಒಂದು ರಾಜಕೀಯ ವೇದಿಕೆಯನ್ನು ಕಲ್ಪಿಸಿಕೊಂಡ್ರು. ಅದರ ಮೂಲಕ ಚುನಾವಣೆಯನ್ನು ಎದುರಿಸಿದ್ರು. ಚುನಾವಣೆಯಲ್ಲಿ ಸೋತರು. ಅದಾದ ನಂತರ ತಮ್ಮ ಮಗನನ್ನ ಬೆಳೆಸೋದ್ರ ಜೊತೆಗೆ ಪರಿಸರ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ, ವಿಶೇಷವಾಗಿ ವನ್ಯ ಮೃಗಗಳು ಮತ್ತು ಸಸ್ಯ ಸಂಪತ್ತಿನ ಬಗ್ಗೆ, ಅರಣ್ಯ ಸಂಪತ್ತಿನ ಬಗ್ಗೆ ತಮ್ಮ ಮಗನಿಗೆ ಪಾಠ ಹೇಳಿಕೊಡುವ ನೆನಪದಲ್ಲಿ ಒಂದು ಪರಿಪೂರ್ಣವಾದ ಪರಿಜ್ಞಾನವನ್ನ ಪಡ್ಕೊಂಡ್ರು ಮನೇಕಾ ಗಾಂಧಿ. ಸ್ವತಂತ್ರವಾದ ವ್ಯಕ್ತಿತ್ವವನ್ನು ರೂಪಿಸಿಕೊಂಡ್ರು. ಅದಾದ ನಂತರ 1989 ಸಾರ್ವತ್ರಿಕ ಚುನಾವಣೆಯಲ್ಲಿ ಜನತಾದಳ ಪಕ್ಷವನ್ನ ಸೇರಿ ವಿ.ಪಿ. ಸಿಂಗ್ ನೇತೃತ್ವದ ಜನತಾದಳ ಪಕ್ಷ, ಅಷ್ಟೊತ್ತಿಗಾಗಲೇ ವಿ.ಪಿ. ಸಿಂಗ್ ರಾಜೀವ್ ಗಾಂಧಿ ವಿರುದ್ಧ ಬಂಡಾಯವಿದ್ದು ಪರ್ಯಾಯ ರಾಜಕೀಯ ಶಕ್ತಿಯ ಕೇಂದ್ರ ಬಿಂದುವಾಗಿದ್ರು. ಎಲ್ಲ ಕಾಂಗ್ರೆಸ್ಸೇತರ ಪಕ್ಷಗಳು ಕಾಂಗ್ರೆಸ್ ಅನ್ನು ಸೋಲಿಸ್ಬಿಟ್ಟು, ರಾಜೀವ್ ಗಾಂಧಿ ಅವರ ಕಾಂಗ್ರೆಸ್ ಅನ್ನು ಸೋಲಿಸ್ಬಿಟ್ಟು ಅಧಿಕಾರಕ್ಕೆ ಬಂದಾಗ ವಿ.ಪಿ. ಸಿಂಗ್ ಸರ್ಕಾರದಲ್ಲಿ ಮನೇಕಾ ಗಾಂಧಿ ಅವರು ಮಂತ್ರಿ ಆದ್ರು. ಅಲ್ಲಿಂದ ಅವರು ಹಿಂತಿರುಗಿ ನೋಡೇ ಇಲ್ಲ. 1989ರಿಂದ 2019ರವರೆಗೆ ಸತತವಾಗಿ 9 ಬಾರಿ ಲೋಕಸಭೆಗೆ ಆರಿಸಿ ಬಂದಿರೋ ಮನೇಕಾ ಗಾಂಧಿ ಜೊತೆಗೆ 3 ಬಾರಿ ಲೋಕಸಭೆಗೆ ಆರಿಸಿ ಬಂದಿರೋ ಅವರ ಪುತ್ರ ವರುಣ್ ನೆಹರು ಗಾಂಧಿ, ವರುಣ್ ಸಂಜಯ್ ಗಾಂಧಿ ಅವರಿಬ್ರು ಕೂಡ ಈ ಸೋನಿಯಾ ಪರಿವಾರದಿಂದ ಸುರಕ್ಷಿತ ಅಂತರದಲ್ಲೇ ತಮ್ಮ ರಾಜಕೀಯ ವ್ಯಕ್ತಿತ್ವನ ಬಳಸ್ಕೊಂಡಿದ್ದಾರೆ. ಅವರೆಂದೂ ಇಂದಿರಾ ಗಾಂಧಿ ಕುಟುಂಬದ ಆ ವಂಶ ಪ್ರಭಾವಳಿಯನ್ನ ಬಳಸ್ಕೊಳ್ಳಿಲ್ಲ. ಸ್ವತಂತ್ರವಾದ ವಿಚಾರಧಾರೆ, ಸ್ವತಂತ್ರವಾದ ಮಾತು ಮತ್ತು ಕ್ರಿಯಾಶೀಲತೆ ಮೂಲಕ ಮನೇಕಾ ಗಾಂಧಿ ಒಬ್ಬ ವಿಶಿಷ್ಟ ವ್ಯಕ್ತಿತ್ವದ ಬಂಡಾಯಗಾರ್ತಿ, ಹೋರಾಟಗಾರ್ತಿ ರಾಜಕಾರಣಿಗೆ ಗುರುತಿಸಿಕೊಂಡಿದ್ದಾರೆ. ಆದ್ರೆ ಅವರಿಬ್ಬರ ಹೆಸರನ್ನು ಇವರು ಎಲ್ಲೂ ತಮ್ಮ ಪ್ರಚಾರ ಭಾಷಣದಲ್ಲಿ ಹೇಳಲ್ಲ. ನೆಹರು ಕುಟುಂಬದ ಚರಿತ್ರೆಯಲ್ಲಿ ಇವರಿಬ್ಬರಿಗೂ ಸ್ಥಾನಮಾನವೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಒಂದು ಮರೆವು ಎದ್ದು ಕಾಣುತ್ತೆ. ಅದೇ ರೀತಿ ಕುಟುಂಬದವರಲ್ಲದ ಇಬ್ರು ಪ್ರಮುಖ ವ್ಯಕ್ತಿಗಳು ಅಂದ್ರೆ 1991 ರಾಜೀವ್ ಗಾಂಧಿ ಅವರ ಹತ್ಯೆ ನಂತರ ಅಸ್ತಿತ್ವಕ್ಕೆ ಬಂದ ಕಾಂಗ್ರೆಸ್ ನೇತೃತ್ವದ ಮೈತ್ರಿ ಸರ್ಕಾರದಲ್ಲಿ ಪ್ರಧಾನಮಂತ್ರಿ ಆಗಿದ್ದವರು ಪಿ.ವಿ. ನರಸಿಂಹರಾವ್. ಆ ನರಸಿಂಹರಾವ್ ಅಧಿಕಾರಾವಧಿಯಲ್ಲಿ ಆರ್ಥಿಕ ಸಚಿವರಾಗಿ ಸ್ವತಂತ್ರ ಭಾರತದ ಆರ್ಥಿಕ ಪ್ರಗತಿಯ ವೇಗವನ್ನೇ
ಕ್ರಾಂತಿಕಾರಕವಾಗಿ ಉತ್ಕರ್ಷಕ್ಕೆ ಕಾರಣವಾದ ಡಾಕ್ಟರ್ ಮನಮೋಹನ್ ಸಿಂಗ್ರ ಹೆಸರನ್ನು ಕೂಡ ಅವ್ರು ಹೇಳೋದೇ ಇಲ್ಲ. ಪಿ ವಿ ನರಸಿಂಹರಾವ್ ಅವತ್ತಿನ ಪ್ರಧಾನಮಂತ್ರಿ ಪಿ ವಿ ನರಸಿಂಹರಾವ್ ಮತ್ತು ಭಾರತದಲ್ಲಿ ಆರ್ಥಿಕ ಉದಾರೀಕರಣದ ಕ್ರಾಂತಿಯನ್ನು ತಂದ ಅರ್ಥಶಾಸ್ತ್ರಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಹೆಸರು ಹೇಳಲ್ಲ. ಕನಿಷ್ಠ ಪಕ್ಷ 10 ವರ್ಷ ತಮ್ಮ ತಾಯಿ ಸೋನಿಯಾ ಗಾಂಧಿ ಅವರ ಕಾರಣದಿಂದಾಗಿಯೇ ಪ್ರಧಾನಮಂತ್ರಿ ಪಟ್ಟಕ್ಕೇರಿದ ಮನಮೋಹನ್ ಸಿಂಗರ ಕೊಡುಗೆಗಳನ್ನು ಕೂಡ ಅವರಿಬ್ರು ಸ್ಮರಿಸಿಕೊಳ್ಳೋದಿಲ್ಲ. ಎಲ್ಲೂ ಕೂಡ ಪಿ ವಿ ನರಸಿಂಹರಾವ್ ಅವರ ಹೆಸರು ಮತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಹೆಸರು ಮತ್ತು ಕೊಡುಗೆಗಳನ್ನ ಎಲ್ಲೂ ಉಲ್ಲೇಖಿಸದೇ ಇರೋ ಇವರ ಮನಸ್ಥಿತಿಯ ಅರ್ಥವಾಗ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದ ಪ್ರಧಾನಮಂತ್ರಿ ಯಾರಾದ್ರೂ ಆಗ್ಲಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಯಾರಾದ್ರೂ ಆಗ್ಲಿ, ಅದರ ಯಜಮಾನರುಗಳು ನಾವೇ, ಅದರ ಪರಮಾಧಿಕಾರ ತಮ್ಮದೇ ಅನ್ನೋ ರೀತಿಯಲ್ಲಿ ಅವರು ವರ್ತಿಸ್ತಾ ಬಂದಿದ್ದಾರೆ. ಇದನ್ನ ಕೇವಲ ರಾಯಬರೇಲಿ ಅಮೇಥಿ ಕ್ಷೇತ್ರದ ಜನ ಮಾತ್ರವಲ್ಲ, ಇಡೀ ಭಾರತದ ಜನ ಈ ಸೋನಿಯಾ ಗಾಂಧಿ ಪರಿವಾರ ರೂಢಿಸಿಕೊಂಡಿರೋ ಈ ಜಾಣ ಮರವಿನ ಬಗ್ಗೆ ಎಚ್ಚರ ವಹಿಸಬೇಕು. ಇವತ್ತು ಅವ್ರು ಬಹಳ ಸೊಗಸಾದ ಮಾತುಗಾರಿಕೆಯ ಮೂಲಕ ತಮ್ಮ ಸಂಮೋಹಿನಿಯನ್ನ ಅಲ್ಲಿನ ಮತದಾರರ ಮೇಲೆ ಬೀರಿರಬಹುದು ನಿಜ, ಆದ್ರೆ ಕಾಂಗ್ರೆಸ್ ಪಕ್ಷದ ಇತರ ಕಾರ್ಯಕರ್ತರು ಗಮನಿಸಬೇಕು. ಎಲ್ಲಿವರೆಗೂ ಈ ಸೋನಿಯಾ ಗಾಂಧಿ ಪರಿವಾರದ ಯಜಮಾನಿಕೆ ಮುಂದುವರಿಯಿತೋ ಅಲ್ಲಿವರೆಗೂ ಕಾಂಗ್ರೆಸ್ ಪಕ್ಷ ಚೇತರಿಕೆ, ರಾಜಕೀಯವಾಗಿ ಅದರ ಪುನಶ್ಚೇತನ ಆಗೋದು ತುಂಬಾ ಕಷ್ಟ. ಪರಿವಾರವಾದ್ ಅನ್ನೋ ಒಂದು ವಿಚಿತ್ರ ರಾಜಕೀಯ ಪ್ರಜಾಪ್ರಭುತ್ವ ವಿರೋಧಿಯಾದ ಮಾದರಿಗೆ ಅವರೇ ರೋಲ್ ಮಾಡೆಲ್. ಯಾಕಂದ್ರೆ ಕುಟುಂಬ ರಾಜಕಾರಣ ಅನ್ನೋದು ಈ ಕಡೆ ಪ್ರಜಾಪ್ರಭುತ್ವವೂ ಅಲ್ಲ ಮತ್ತು ಜಾತ್ಯತೀತತೆಯೂ ಅಲ್ಲ, ಅದು ಡೆಮಾಕ್ರಸಿಯೂ ಅಲ್ಲ, ಸೆಕ್ಯುಲರಿಸಮ್ ಅಲ್ಲ, ಅದು ಸ್ವಜನ ಪಕ್ಷಪಾತದ ಅತ್ಯಂತ ಕೆಟ್ಟ ಉದಾಹರಣೆ. ಅಲ್ಲಿ ತಮ್ಮ ಕುಟುಂಬ ಸದಸ್ಯರಲ್ಲದವರಿಗೆ ಅತ್ಯುನ್ನತ ಸ್ಥಾನ ದೊರೆಯದೇ ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಕಾಯಂ ಮಾಲೀಕತ್ವ ಈ ಸೋನಿಯಾ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರದ್ದು. ಈ ಕೌಟುಂಬಿಕ ಮಾಲೀಕತ್ವದ ಹಿಡಿತದಿಂದ ಬಿಡಿಸ್ಕೊಳ್ಳಿಕ್ಕೆ ಭಾರತದ ಮತದಾರರೇ ಆ ಥರದ ಒಂದು ನಿರ್ಣಯವನ್ನ ತೆಗೆದುಕೋಬೇಕಾಗಿದೆ. ವಿಶೇಷವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಂದಾಗಿನಿಂದ ಈ ಕುಟುಂಬ ರಾಜಕಾರಣದ ಪರಂಪರೆಗೆನೆ ಒಂದು ದೊಡ್ಡ ಸಿಂಹ ಸ್ವಪ್ನ ಬಿದ್ದಂತಾಗಿದೆ. ಅವರು ನಿರಂತರವಾಗಿ ಪರಿವಾರದ ವಿರುದ್ಧ ಚಾಟಿ ಬೀಸ್ತಾ ನಡೆದಿರುವಾಗ ಇವರಿಬ್ರು ತಾವು ಹುಟ್ಟಿರೋದೇ ಪ್ರಧಾನಮಂತ್ರಿ ಸ್ಥಾನಕ್ಕಾಗಿ ಅನ್ನೋ ಒಂದು ಅಹಂಭಾವದಿಂದ ಪ್ರಚಾರ ಮಾಡ್ತಾ ಬಂದ್ರು. ಇನ್ನು ಬಾಕಿ ಉಳಿದಿರುವ 2 ಹಂತದ ಮತದಾನ ಇರೋ ಕ್ಷೇತ್ರಗಳಲ್ಲಿ ಕೂಡ ಅವ್ರ ಪ್ರಚಾರ ಮುಂದುವರಿಯುತ್ತೆ. ಆದ್ರೆ ಭಾರತ ಜನ ಮರಿ ಕೊಡುದು ಕುಟುಂಬ ರಾಜಕಾರಣವನ್ನ ಇಲ್ಲಿಗೆ ಸ್ಥಗಿತಗೊಳಿಸ್ಬೇಕು. ಅದು ರಾಜಪ್ರಭುತ್ವ, ಅದು ಪ್ರಜಾಪ್ರಭುತ್ವ ಅಲ್ಲ. ಯಾಕೆಂತಂದ್ರೆ 18ನೇ ಶತಮಾನದ ಫ್ರಾನ್ಸ್ ನಲ್ಲಿ ಶುರುವಾದ ಈ ಪ್ರಜಾಪ್ರಭುತ್ವವಾದಿ ಕ್ರಾಂತಿ 3 ತತ್ವಗಳು, ಲಿಬರ್ಟಿ, ಎಕ್ವಾಲಿಟಿ ಅಂಡ್ ಫ್ರಾಟರ್ನಿಟಿ, ಸಮಾನತೆ, ಸ್ವಾತಂತ್ರ್ಯ ಮತ್ತು ಸಹೋದರತ್ವ, ಈ 3 ಆದರ್ಶಗಳಿಲ್ಲದ ಈ ಕುಟುಂಬ ರಾಜಕಾರಣ ಅದು ಯಾವತ್ತೂ ನಿಜವಾದ ಪ್ರಜಾಪ್ರಭುತ್ವ ಅಂತ ಅನಿಸ್ಕೊಳ್ಳೋದಿಲ್ಲ. ಆದ್ರೆ ಯಾವ ರಾಜಕೀಯ ಪಕ್ಷಗಳಲ್ಲಿ ಸಾಮೂಹಿಕ ನಾಯಕತ್ವ ಇರ್ತಾ ಇತ್ತೋ, ಸೋಷಿಯಲ್ ಲೀಡರ್ಶಿಪ್ ಇರ್ತಾ ಇತ್ತೋ, ಅಲ್ಲೆಲ್ಲ ಕೌಟುಂಬಿಕ ಮಾಲೀಕತ್ವ ಬಂತು. ತತ್ಪರಿಣಾಮವಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಕಮ್ಯುನಿಸ್ಟ್ ಪಕ್ಷಗಳ ಹೊರತುಪಡಿಸಿ ಉಳಿದೆಲ್ಲ ಸ್ವಘೋಷಿತ ಸೆಕ್ಯುಲರ್ ಪಾರ್ಟಿಗಳಲ್ಲಿರೋದೆಲ್ಲ ಕೌಟುಂಬಿಕ ಮಾಲೀಕತ್ವ, ವಂಶ ಪಾರಂಪರ್ಯ ಯಜಮಾನಿಕೆ. ಹೀಗಂತ ಎಚ್ಚರಿಸ್ತಾ ಈ ಕುಟುಂಬ ರಾಜಕಾರಣದ ಅಪಾಯವನ್ನ, ಪ್ರಜಾಪ್ರಭುತ್ವಕ್ಕೆ ಯಾವ ರೀತಿ ಇದು ಕಂಟಕವಾಗುತ್ತೆ ಅಂತ ಎಚ್ಚರಿಸ್ತಾ ಇವತ್ತು ತಮ್ಮಿಂದ ವಿರಾಮ ಪಡ್ಕೊಳ್ತೇನೆ. ನಮಸ್ಕಾರ.